ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ವೀಣಾ ಜಯಶಂಕರ. ಸುಮಾರು ಜನರಿಗೆ ತಾನು ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿಬಿಡಬೇಕು, ಅಲ್ಲೇ ಕೆಲಸ ಮಾಡ್ತಾ ಬದುಕನ್ನು ಕಟ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಇದಕ್ಕಾಗಿ ಸಾಕಷ್ಟು ಕನಸು ಕಾಣ್ತಾ ಕಷ್ಟಪಡ್ತಾ ಇರ್ತಾರೆ. ಭಾರತದಲ್ಲಿ ಮಾತ್ರ ಅಲ್ಲ, ಹೊರಗಡೆ ದೇಶಗಳಲ್ಲೂ ಅಮೇರಿಕಾಕ್ಕೆ ಅಷ್ಟೇ ಡಿಮ್ಯಾಂಡ್ ಇದೆ. ಅಮೇರಿಕಾಗೆ ಹೋಗಿ ಸೆಟಲ್ ಆಗಿಬಿಡಬೇಕು, ಅಲ್ಲೇ ಜೀವನವನ್ನು ನಡೆಸಬೇಕು, ಅದೇ ನನ್ನ ಅಲ್ಟಿಮೇಟ್ ಗೋಲ್ ಅಂತ ಕಷ್ಟಪಡ್ತಿರ್ತಾರೆ. ಅಂಥವ್ರಿಗೆಲ್ಲ ಈಗ ಟ್ರಂಪ್ ಒಂದು ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ. ಅದೇನೆಂದರೆ, ನಿಮಗೇನಾದರೂ ಅಮೇರಿಕಾದ ವೀಸಾ ಬೇಕು ಅಂತಿದ್ರೆ ನಿಮಗೆ ಯಾವುದೇ ರೀತಿ ಕಾಯಿಲೆಗಳು ಇರಬಾರ್ದಂತೆ. ಫಾರ್ ಎಕ್ಸಾಂಪಲ್, ಸಕ್ಕರೆ ಕಾಯಿಲೆ, ಬೊಜ್ಜು, BP ಈ ಥರದ ಕಾಯಿಲೆಗಳಿದ್ದರೆ ನಿಮಗೆ ವೀಸಾ ಸಿಗೋದಿಲ್ಲ. ವೀಸಾವನ್ನು ಇಂಥವ್ರಿಗೆ ಕೊಡಬಾರ್ದು ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದರೆ ನಿಮಗೇನಾದರೂ ಇಂಥ ಕಾಯಿಲೆಗಳಿದ್ದರೆ ಇಲ್ಲಿಂದ ಅಮೇರಿಕಾಗೆ ಹೋಗುವಂಥ ವಿದೇಶಿಗರಿಗೆ ಅಮೇರಿಕಾ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಬಳಸ್ಕೊಳ್ಳೋದ್ರಿಂದ, ಅಲ್ಲಿಯ ಸರ್ಕಾರದ ಯೋಜನೆಗಳನ್ನು ಬಳಸ್ಕೊಳ್ಳೋದ್ರಿಂದ ಅಮೇರಿಕಾ ಸರ್ಕಾರದ ಖಜಾನೆ ಖಾಲಿ ಆಗಿಬಿಡುತ್ತೆ ಅನ್ನೋದು ಟ್ರಂಪ್ ಅವರ ವಾದ. ಹೀಗಾಗಿಯೇ ಅವರು ಈ ಥರದ ಆದೇಶವನ್ನು ಹೊರಡಿಸಿರುವಂಥದ್ದು. ನಿಮಗೇನಾದರೂ ಅಮೇರಿಕಾಕ್ಕೆ ಹೋಗಲೇಬೇಕು ಅಂತಿದ್ರೆ, ಆದರೆ ನಿಮ್ಗೆ ಈ ಥರ ಕಾಯಿಲೆಗಳಿದ್ದರೆ ಏನು ಮಾಡಬೇಕು ಅಂದರೆ, ನೀವೇ ನಿಮ್ಮ ಸ್ವಂತ ಖರ್ಚಿನಲ್ಲಿ ನಿಮ್ಮ ಕಾಯಿಲೆಯನ್ನು ವಾಸಿಪಡಿಸ್ಕೊಳ್ಳೋಕ್ಕಾಗಬೇಕಂತೆ. ಅಷ್ಟು ಆರ್ಥಿಕ ಸುಸ್ಥಿತಿ ನಿಮ್ಮಲ್ಲಿರಬೇಕು. ಅಷ್ಟು ನೀವು ಆರ್ಥಿಕವಾಗಿ ಸಬಲರಾಗಿದ್ದರೆ, ಅಂದರೆ ಅಷ್ಟು ಫಿನಾನ್ಷಿಯಲ್ ಸ್ಟೆಬಿಲಿಟಿ ನಿಮ್ಮಲ್ಲಿದ್ದರೆ ಆಗ ಮಾತ್ರ ನಿಮಗೆ ವೀಸಾ ಈಸಿಯಾಗಿ ಸಿಗುತ್ತೆ. ಇದಕ್ಕಾಗಿಯೇ ಮೊದಲು ಅಂದರೆ ಯಾರು ವೀಸಾಗೆ ಅಪ್ಲೈ ಮಾಡ್ತಾರೆ ಅವರ ಆರ್ಥಿಕ ಸುಸ್ಥಿತಿಯ ತಪಾಸಣೆ ಕೂಡ ನಡೆಯುತ್ತಂತೆ. ನಿಮ್ಮಲ್ಲಿ ಇಷ್ಟೊಂದು ಆರ್ಥಿಕತೆ ಇದೆಯಾ, ಅಂದರೆ ನಿಮ್ಮಲ್ಲಿ ಇಷ್ಟೊಂದು ಸ್ಟೆಬಿಲಿಟಿ ಇದೆಯಾ ಫಿನಾನ್ಷಿಯಲಿ ಅಂತ ಚೆಕ್ ಮಾಡಿ ಆಮೇಲೆ ನಿಮಗೆ ವೀಸಾವನ್ನು ಕೊಡಬೇಕು ಅಂತ ಟ್ರಂಪ್ ಆದೇಶವನ್ನು ಹೊರಡಿಸಿದ್ದಾರೆ. ಹೀಗಾಗಿ ನಿಮಗೆ ಅಮೇರಿಕಾಕ್ಕೆ ಹೋಗಬೇಕು ಅಂತ ಆಸೆ ಇದ್ದರೆ ನೀವಲ್ಲಿ ಹೋದ್ಮೇಲೆ ನಿಮ್ಮ ಜವಾಬ್ದಾರಿ ಅಂದರೆ ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನೀವೇ ಹೊರಬೇಕು. ನಿಮ್ಮ ಕೆಲಸ ಅಥವಾ ನಿಮ್ಮ ಊಟ ತಿಂಡಿ, ನೀವು ಉಳ್ಕೊಳ್ಳೋ ವ್ಯವಸ್ಥೆ ನೀವು ಹೇಗೆ ಮಾಡ್ಕೊಳ್ತೀರೋ ಅದೇ ರೀತಿ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಸೇರಿದ್ರೂ ಕೂಡ ಅಲ್ಲಿಯ ವ್ಯವಸ್ಥೆಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ನೀವೇ ಜವಾಬ್ದಾರಿಯನ್ನು ಹೊರಬೇಕು. ನಿಮ್ಮ ಸ್ವಂತ ಖರ್ಚಿನಲ್ಲೇ ನಿಮ್ಮ ಸಂಪೂರ್ಣ ಕಾಯಿಲೆಗಳನ್ನು ವಾಸಿಪಡಿಸ್ಕೊಳ್ಬೇಕು. ಹೀಗಂತ ಟ್ರಂಪ್ ಆದೇಶವನ್ನು ಹೊರಡಿಸಿದ್ದಾರೆ. ಇದೆಲ್ಲ ತಪಾಸಣೆ ಆದಮೇಲೇ ನಿಮಗೆ ವೀಸಾ ಸಿಗೋದಂತೆ. ಇನ್ ಕೇಸ್ ನಿಮಗೆ ಕಾಯಿಲೆಗಳಿದ್ರೆ ವೀಸಾ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಹಾಗೂ ಸಿಗಲೇಬೇಕಂತ ಇದ್ದರೆ ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ನೀವು ಹೊರಬೇಕಾಗುತ್ತೆ. ನಿಮ್ಮ ಕಾಯಿಲೆಗಳನ್ನು ನೀವೇ ವಾಸಿಪಡಿಸ್ಕೊಳ್ಬೇಕಾಗುತ್ತೆ. ಅಷ್ಟೊಂದು ಆರ್ಥಿಕವಾಗಿ ನೀವು ಸಬಲರಾಗಿ ಇರಬೇಕಾಗುತ್ತೆ. ಇದು ಟ್ರಂಪ್ ಅವರು ಹೊರಡಿಸಿರುವಂಥ ಹೊಸ ಆದೇಶ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.